ತಮಿಳುನಾಡಿನ ಮದುರೈ ಕೋರ್ಟ್ ಒಂದು ತೀರ್ಪು ನೀಡಿದೆ. ನಿಜವಾಗ್ಲೂ ಈ ತೀರ್ಪು ಒಂದು ಐತಿಹಾಸಿಕ ತೀರ್ಪು. ಯಾಕಂದ್ರೆ ತಮಿಳುನಲ್ಲಿ ಒಂದು ಘಟನೆ ಆಗುತ್ತೆ 2020ಯಲ್ಲಿ. ತಮಿಳುನಾಡಿನ ತೂತುಕುಡಿ ಹತ್ತಿರದ ಒಂದು ಸಾತನಕುಲಂನಲ್ಲಿ 2020 ಟೈಮಲ್ಲಿ, ಕರೋನಾ ಟೈಮಲ್ಲಿ ಏನಾಗಿರುತ್ತೆ, ಅಂಗಡಿ ಬಾಗಿಲನ್ನ ಒಂದು ಸ್ವಲ್ಪ ಲೇಟ್ ಆಗಿ ಅವರು ಮುಚ್ಚಿದ ಕಾರಣ ಏನು ಮಾಡ್ತಾರೆ ಅಂದರೆ, ಪೊಲೀಸರು ಅಲ್ಲಿ ಸಾತನಕುಲಂ ಪೊಲೀಸ್ನ ಏನಿದ್ದಾರಲ್ಲ, ಇವ್ರು ಏನು ಮಾಡ್ತಾರೆ, ತಂದೆ ಜಯರಾಜ್ ಮತ್ತು ಅವ್ರ ಮಗ ಬೆನಿಕ್ಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಲಾಕಪ್ನಲ್ಲಿ ಅವರು ಯಾವ ರೀತಿ ಮನಸೋಚಂತ್ರ ಆ ವ್ಯಕ್ತಿಗಳನ್ನ ತಳಿಸಿದ ಒಂದು ಪರಿಣಾಮವಾಗಿ ಅವರಿಬ್ಬರು ಕೂಡ ಲಾಕಪ್ಪಲ್ಲೇ ಇಬ್ಬರು ಕೂಡ ಸಾವನ್ನಪ್ತಾರೆ. ಅದಾದ ನಂತರ ತಮಿಳುನಾಡು ಒಂದು ಸರ್ಕಾರ ಆಗಿರ್ಬೋದು, ತಮಿಳುನಾಡು ಜನತೆಗಳು ತುಂಬ ಒಂದು ಅಪೋಸ್ ಮಾಡಿ ಅದನ್ನು CBI ತನಿಖೆಗೆ ಆಗ್ರಹ ಮಾಡ್ತಾರೆ. ಕೊನೆಗೋದು CBI ಅವರು ತನಿಖೆ ಮಾಡ್ತಾರೆ. ಸುದೀರ್ಘವಾಗಿ ತನಿಖೆ ಮಾಡಿದ ನಂತರ ಒಂದು 2427 ಪುಟಗಳ ಒಂದು ಸುದೀರ್ಘವಾದ ವಿವರಣೆಯನ್ನು ಕೋರ್ಟ್ಗೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ಇವತ್ತು ತಮಿಳುನಾಡು ಮದುರೈ ಒಂದು ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕಂದರೆ ಆ ತಂದೆ ಮಗನ ಸಾವು ಕೇವಲ ಒಂದು ಆಕಸ್ಮಿಕವಾಗಿರಲಿಲ್ಲ, ಅದು ಪೂರ್ಣ ನಿಯೋಜಿತ ಒಂದು ಕಾರ್ಯ ಆಗಿತ್ತಂತ CBI ವರದಿಯಲ್ಲಿ ಪ್ರಕಟ ಆಗುತ್ತೆ. ಅದಾದ ನಂತರ ಕೋರ್ಟ್ ಏನು ತೀರ್ಮಾನ ಮಾಡಿದಲ್ಲ, ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸೇರಿ ಒಂದು 9 ಜನರ ಪೊಲೀಸರಿಗೆ ಇವತ್ತು ಕೋರ್ಟ್ ಗಲ್ಲು ಶಿಕ್ಷೆಯನ್ನು ನೀಡಿದೆ. ಖಂಡಿತವಾಗ್ಲೂ ಇದು ಒಂದು ನ್ಯಾಯದ ಪರವಾದ ಒಂದು ತೀರ್ಪು. ಯಾಕಂದರೆ ಒಬ್ಬ ಅಮಾಯಕರನ್ನು ಪೊಲೀಸರು ಕೆಲವು ಬಾರಿ ಯಾವ ರೀತಿ ಒಂದು ಶಿಕ್ಷೆಯನ್ನು ಕೊಡ್ತಾರೆ, ಕೇವಲ ಒಂದು ಅವರು ಇಂಟೆನ್ಷನಲ್ ಆಗಿ ಅವ್ರನ್ನ ಒಂದು ಹೊಡೆದು ಸಾಯಿಸಿದ್ದಾರೆ. ಆ್ಯಕ್ಚುಲಿ ಅದರಲ್ಲಿ ಲಾಕಪ್ ಡೆತ್ ಆದಾಗ ಜಯರಾಜ್ ಅವರ ಒಂದು ಪತ್ನಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇವತ್ತು ನನ್ನ ಮಗ ಮತ್ತು ಪತಿ ಇಬ್ಬರು ಮತ್ತೆ ಹುಟ್ಟಿ ಬರಲ್ಲ, ಬಟ್ ಈ ಥರ ಶಿಕ್ಷೆ ಏನಿದೆಲ್ಲ ಬೇರೆಯವರಿಗೆ ಈ ಥರ ಕೆಲಸ ಮಾಡೋಕ್ಕೆ ಭಯ ಹುಟ್ಟಿಸ್ಬೇಕಂತ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ನಿಜವಾಗ್ಲೂ ಪೊಲೀಸ್ ಇಲಾಖೆ ಈ ಘಟನೆಯಿಂದ ಎಚ್ಚೆತ್ತುಕೊಳ್ಬೇಕು. ಇದೇ ರೀತಿ ಟ್ರೆಂಡಿಂಗ್ ಸುದ್ದಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.